ರಸ್ತೆ ಸುರಕ್ಷತಾ ಸಪ್ತಾಹ ಮೂಲಕ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ರಸ್ತೆ ಸಂಚಾರ ನಿಯಮಗಳ ಅರಿವು ಕಾರ್ಯಕ್ರಮ ನಡೆಯಿತು. ಇಂದು ಶಿರಸಿ ನಗರದ ಅಂಬೇಡ್ಕರ್ ಭವನದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ 2024 ಪ್ರಯುಕ್ತ ಸಾರ್ವಜನಿಕರು, ಕಾಲೇಜು ವಿದ್ಯಾರ್ಥಿಗಳಿಗೆ ರಸ್ತೆ ಸಂಚಾರ ನಿಯಮಗಳ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನು ಪೊಲೀಸ್ ಇಲಾಖೆ, ಆರ್ಟಿಒ ಇಲಾಖೆ, ಭಾರತೀಯ ವೈದ್ಯಕೀಯ ಸಂಘ, ರೋಟರಿ ಕ್ಲಬ್, ಇನ್ನರ್ ವೀಲ್ ಕ್ಲಬ್ನ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶಿರಸಿ ಉಪವಿಭಾಗ ಡಿವೈಎಸ್ಪಿ ಗಣೇಶ್ ಕೆಎಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸಿಪಿಐ ರಾಮಚಂದ್ರ ನಾಯಕ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಹೊಸ ಮಾರುಕಟ್ಟೆ ಠಾಣೆ ಪಿಎಸ್ಐ ರಾಜ್ಕುಮಾರ್ ಉಕ್ಕಲಿ ಪ್ರತಿಜ್ಞಾವಿಧಿ ಬೋಧಿಸಿದರು. ಶಿರಸಿ ನಗರ ಠಾಣೆಯ ಪಿಎಸ್ಐ ನಾಗಪ್ಪ ಬಿ ಸಂಚಾರ ನಿಯಮಗಳ ಕುರಿತು ಕಾನೂನಾತ್ಮಕ ತಿಳುವಳಿಕೆ ನೀಡಿದರು. ಡಾಕ್ಟರ್ ದಿನೇಶ್ ಹೆಗಡೆ ಪಿಪಿಟಿ ಮುಖಾಂತರ ಸಂಚಾರ ನಿಯಮಗಳನ್ನು ವಿವರಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಸಾಧಾರಣ ಹಾಗೂ ಗುಣಮಟ್ಟದ ಹೆಲ್ಮೆಟ್ಗಳ ಬಗ್ಗೆ ಪ್ರಾತ್ಯಕ್ಷಿಕೆ ನೀಡಿದರು. ಆಟೋ ಚಾಲಕರಿಗೆ ಮತ್ತು ಖಾಸಗಿ ಮಾರಿಕಾಂಬಾ ಲೈಫ್ ಗಾರ್ಡ್ ಸಿಬ್ಬಂದಿಗಳಿಗೆ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ನೀಡಲಾಯಿತು. ಹೊಸ ಮಾರುಕಟ್ಟೆ ಠಾಣೆಯ ರಮೇಶ್ ಮುಚ್ಚುಂಡಿ ಕಾರ್ಯಕ್ರಮ ನಿರೂಪಿಸಿದರು. ರೋಟರಿ ಕ್ಲಬ್ ಅಧ್ಯಕ್ಷ ರೋಟೇರಿಯನ್ ಶ್ರೀಧರ್ ಹೆಗಡೆ ವಂದನಾರ್ಪಣೆ ಮಾಡಿದರು. ದೀಪವನ್ನು ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ಮುಖ್ಯ ಅತಿಥಿ ಅಧ್ಯಕ್ಷ ಮಹೋದಯರಿಗೆ ತುಂಬಾ ಧನ್ಯವಾದಗಳನ್ನು ಕೊಡುತ್ತೇನೆ. ಎಲ್ಲ ಆತ್ಮೀಯ ಗ್ರಾಹಕರಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ಮಿಲನ್ ಎಂಟರ್ಪ್ರೈಸಸ್ನವರಿಂದ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮಲ್ಲಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸುಸಂದರ್ಭದಲ್ಲಿ ಪ್ರತಿ 2,000 ರು ಖರೀದಿಗೆ 1 ಲಕ್ಕಿ ನಂಬರ್ ನೀಡಲಾಗುವುದು. ಆ ಮೂಲಕ 4 ಬಂಪರ್ ಬಹುಮಾನಗಳನ್ನು ಗೆಲ್ಲುವ ಸುವರ್ಣ ಅವಕಾಶ. ಮೊದಲನೆಯ ಬಹುಮಾನ ಬುಲೆಟ್ ಬೈಕ್, ಎರಡನೆಯ ಬಹುಮಾನ ಫಾರಿನ್ ಟ್ರಿಪ್, ಮೂರನೆಯ ಬಹುಮಾನ ಎಲೆಕ್ಟ್ರಿಕ್ ಸ್ಕೂಟರ್ ಹಾಗೂ 50 ಬಂಪರ್ ಪ್ರೈಸ್ಗಳನ್ನು ಗೆಲ್ಲುವ ಅವಕಾಶ. ನಮ್ಮಲ್ಲಿ ವೆಡ್ಡಿಂಗ್ ಸ್ಪೆಷಲ್ ಆಫರ್ 50% ರಿಯಾಯಿತಿ ದೊರೆಯಲಿದೆ. ಅತ್ಯಾಕರ್ಷಕ ಪೀಠೋಪಕರಣಗಳು ಭಾರೀ ರಿಯಾಯಿತಿ ದರದಲ್ಲಿ ದೊರೆಯಲಿವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮಳಿಗೆ ಮಿಲನ್. ಎಲ್ಲ ರೀತಿಯ ನವನವೀನ ಗೃಹ ಬಳಕೆಯ ವಸ್ತುಗಳಿಗಾಗಿ ಹಿಂದೆ ಭೇಟಿ ನೀಡಿ. ಪ್ರಧಾನ ಕಚೇರಿ ಕೋಡಿಬಾಗ್ ರೋಡ್, ಹಾಜುಬಾಗ್, ಕಾರವಾರ. ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಮೇನ್ ರೋಡ್, ಭಟ್ಕಳ. ಜೆಎನ್ ರೋಡ್, ದಾಂಡೇಲಿ. ಮೋತಿಕೆರೆ ರೋಡ್, ಹುಳಿಯಾಳ. ಕೆಬಿ ರೋಡ್, ಯಲ್ಲಾಪುರ ಮತ್ತು ಹಸ್ತ ಆರ್ಕೇಡ್, ದೇವಿಕೆರೆ, ಶಿರಸಿ. ನಕಲಿ ಅಂಕಪಟ್ಟಿ ಸಲ್ಲಿಸಿ ಅಂಚೆ ಸೇವಕ ಹುದ್ದೆಗೆ ಆಯ್ಕೆಯಾದವರ ವಿರುದ್ಧ ಅಂಚೆ ನಿರೀಕ್ಷಕರಿಂದ ಪ್ರಕರಣ ದಾಖಲು. ನಕಲಿ ಅಂಕಪಟ್ಟಿ ಸೃಷ್ಟಿಸಿ ವಾಮಮಾರ್ಗದಿಂದ ಗ್ರಾಮೀಣ ಅಂಚೆ ಸೇವಕ ಹುದ್ದೆಯನ್ನು ಪಡೆದ 14 ಜನರ ವಿರುದ್ಧ ಅಂಚೆ ನಿರೀಕ್ಷಕ ಮಂಜುನಾಥ ರಾಮಪ್ಪ ದೊಡ್ಡಮನಿ ಶಿರಸಿಯ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಮೋಹನ್ ರುಕ್ಯಾನಾಯಕ್ ಗುರುಮೀಟಲ್ ಯಾದಗಿರಿ, ಹನುಮಂತ ಭೀಮಪ್ಪ ಮದೆಹಳ್ಳಿ ಕುರುಬರದೊಡ್ಡಿ ಗೋಕಾಕ, ವಿಠಲ್ ಬಸಪ್ಪ ಹೊಸೂರು ಮೊಗಲಕೋಡ್ ರಾಯಬಾಗ ಬೆಳಗಾವಿ, ದುಂಡಪ್ಪ ರಾಮಪ್ಪ ಅಶಿರೋಟಿ ಮಸಗುಪ್ಪಿ ಗೋಕಾಕ, ಶರಣ್ ಕುಮಾರ್ ಮೋತಿಲಾಲ್ ಚಂದಾಪುರ ಕಲಬುರಗಿ, ಸುರೇಶ್ ಶಿವಪ್ಪ ಕುಡದಿ ನಿಡುಗುಂದಿ ಬಸವನ ಬಾಗೇವಾಡಿ ವಿಜಯಪುರ, ಅಮೃತ ಅರವಿಂದ ಬಾಬು ನಾಯಕ್ ನಾಡಗೌಡ ಬಡಾವಣೆ ವಿನಾಯಕನಗರ ಬಾಗಲಕೋಟ, ಸಚಿನ್ ಮಾರುತಿ ಭಜಂತ್ರಿ ನಿಡುಗುಂದಿ ಬಸವನ ಬಾಗೇವಾಡಿ ವಿಜಯಪುರ, ಮಮಿತಾ ಬಾಬು ರಾಥೋಡ್ ವಿಜಯಪುರ, ಸತೀಶ್ ಮೋತಿಲಾಲ್ ಪವಾರ್ ನಿಡುಗುಂದಿ ಬಸವನ ಬಾಗೇವಾಡಿ, ಆಕಾಶ ಶ್ರೀನಿವಾಸ ಭಜಂತ್ರಿ ವಡವಡಗಿ ಬಸವನ ಬಾಗೇವಾಡಿ ವಿಜಯಪುರ, ಮೋಹನ ನಾಮದೇವ ಚವ್ಹಾಣ್ ಅಂಕಲಗಿ ವಿಜಯಪುರ, ದಿಲೀಪ್ ಧನಸಿಂಗ್ ಪವಾರ್ ತಿಕೋಟ ವಿಜಯಪುರ, ರವಿ ಮಹಾದೇವಪ್ಪ ದಡ್ಡಿ ಕಲ್ಲಿಗುಡಿ ಗೋಕಾಕ್ ಬೆಳಗಾವಿ ವಿರುದ್ಧ ನಕಲಿ ಅಂಕಪಟ್ಟಿ ಸೃಷ್ಟಿಸಿದ ಕುರಿತು ಪ್ರಕರಣ ದಾಖಲಾಗಿದೆ. ಈ 14 ಜನರು ನಕಲಿ ಅಂಕಪಟ್ಟಿ ಸೃಷ್ಟಿಸಿ ಮೋಸತನದಿಂದ ಗ್ರಾಮೀಣ ಅಂಚೆ ಸೇವಕ ಹುದ್ದೆಯನ್ನು ಪಡೆದಿರುವುದು ಬೆಳಕಿಗೆ ಬಂದಿದೆ. ತಕ್ಷಣ ಅಂಚೆ ನಿರೀಕ್ಷಕ ಮಂಜುನಾಥ ದೊಡ್ಡಮನಿ ಹೊಸ ಮಾರುಕಟ್ಟೆ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪಿಎಸ್ಐ ರತ್ನಾಕುರಿ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಸೆಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನವರಿಂದ ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೂ 20ನೇ ವರ್ಷದ ಮೈಲುಗಲ್ಲಿನ ಬಂಪರ್ ಕೊಡುಗೆಗಳು. 399 ದಿನಗಳಿಗೆ 10% ಕ್ವಾರ್ಟರ್ಲಿ ಇಂಟ್ರೆಸ್ಟ್, 10.50% ಇಂಟ್ರೆಸ್ಟ್ ಹಿರಿಯ ನಾಗರಿಕರಿಗೆ ಹಾಗೂ ವಿಶೇಷ ಮೀಸಲಾತಿ ವರ್ಗದವರಿಗೆ, 366 ಹಾಗೂ 399 ದಿನಗಳಿಗೂ ಅನ್ವಯಿಸುತ್ತದೆ. 10.25% ಇಂಟ್ರೆಸ್ಟ್ 999 ದಿನಗಳಿಗೆ, 9% ಇಂಟ್ರೆಸ್ಟ್ 366 ದಿನಗಳಿಗೆ, 10% ಇಂಟ್ರೆಸ್ಟ್ 2 ವರ್ಷಗಳಿಗೆ. ಈ
ಮೇಲೆ ಆಕರ್ಷಕ ಬಡ್ಡಿ ದರಗಳು 15 ದಿನಗಳಿಂದ 5 ವರ್ಷಗಳವರೆಗೆ. ಈ ಕೊಡುಗೆಗಳು 1ನೇ ಡಿಸೆಂಬರ್ 2023ರಿಂದ 21ನೇ ಫೆಬ್ರವರಿ 2024ರವರೆಗೆ ಜಾರಿಯಲ್ಲಿರುತ್ತದೆ. ಆಕರ್ಷಕ ಬಂಪರ್ ರಿಕರಿಂಗ್ ಯೋಜನೆಗಳು: ಲಖಪತಿ ಯೋಜನೆ, ಕಲ್ಯಾಣ ನಿಧಿ ಯೋಜನೆ, ಭವಿಷ್ಯ ನಿಧಿ ಯೋಜನೆ, ಮಕ್ಕಳ ಭವಿಷ್ಯ ನಿಧಿ ಯೋಜನೆ, 8% ಮಂತ್ಲಿ ಇನ್ಕಮ್ ಸ್ಕೀಮ್. ಅಂಜಲಿ ಕ್ಯಾಶ್ ಸರ್ಟಿಫಿಕೇಟ್ 99 ತಿಂಗಳಲ್ಲಿ ನಿಮ್ಮ ಹಣ ದ್ವಿಗುಣವಾಗಿ ಹಿಂಪಡೆಯಿರಿ. 2022-23ನೇ ಸಾಲಿನ ಲಾಭಗಳಿಗೆ 6.51 ಕೋಟಿ ರೂಪಾಯಿಗಳು. 2022-23ನೇ ಸಾಲಿನ ವಾರ್ಷಿಕ ವಹಿವಾಟು 8,124 ಕೋಟಿ ರೂಪಾಯಿಗಳು. ದುಡಿಯುವ ಬಂಡವಾಳ 1,230 ಕೋಟಿ ರೂಪಾಯಿಗಳು. ಉದ್ಯೋಗ ಅವಕಾಶ ಸೃಷ್ಟಿ 1,522. ಆಕರ್ಷಕ ಠೇವು ಯೋಜನೆ, ಸಾಲ ನೀಡಿಕೆ, ಮೌಲ್ಯಾಧಾರಿತ ಸೇವೆ, ಇನ್ಶೂರೆನ್ಸ್ಗಳಿಗೆ ಖಚಿತ ಭರವಸೆ. ಸೆಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್. ಪ್ರಧಾನ ಕಚೇರಿ ಕಾರವಾರ. ಸಂಪರ್ಕಿಸಿ 9513833303. ಶಾಖೆಗಳ ಮಾಹಿತಿ ಹಾಗೂ ಸಂಪರ್ಕಕ್ಕಾಗಿ ಭೇಟಿ ನೀಡಿ www.milagriscooperative.com. ಬನವಾಸಿಯ ಕಾಲೇಜಿನಲ್ಲಿ ಸ್ನೇಹ ಸಮ್ಮೇಳನ, ಪುಸ್ತಕ ಬಿಡುಗಡೆ, ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ. ಶಿರಸಿ ತಾಲೂಕಿನ ಬನವಾಸಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ವಾರ್ಷಿಕ ಬಹುಮಾನ ವಿತರಣಾ ಸಮಾರಂಭ ಮಂಗಳವಾರ ಕಾಲೇಜಿನ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರೂ ಆಗಿರುವ ಶಿವರಾಮ್ ಹೆಬ್ಬಾರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಬನವಾಸಿ ಕಾಲೇಜಿನಲ್ಲಿ ಅತ್ಯಂತ ಗ್ರಾಮೀಣ ಪ್ರದೇಶದ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಹಾಗೂ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ. ಅವರ ಕಲಿಕೆಯ ಗುಣಮಟ್ಟ ಅತ್ಯುತ್ತಮವಾಗಿರುವುದು ಶ್ಲಾಘನೀಯ. ಇಂದಿನ ಜಗತ್ತು ಯುವಕರ ಜಗತ್ತಾಗಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಅತಿ ಅವಶ್ಯಕವಾದ ವಿಷಯಗಳಾಗಿವೆ. ಅವುಗಳ ಪೂರ್ಣ ಪ್ರಮಾಣದ ಬಳಕೆ ಕಾಲೇಜುಗಳಲ್ಲಿ ಆಗಬೇಕಾಗಿದೆ. ಅದನ್ನು ಒದಗಿಸುವುದಕ್ಕಾಗಿಯೇ ಸದಾ ಪ್ರಯತ್ನಿಸುತ್ತಿದ್ದೇನೆ ಎಂದರು. ಶಾಸಕರು ಇದೇ ಸಂದರ್ಭದಲ್ಲಿ ಕಾಲೇಜಿನ ವಾರ್ಷಿಕ ಪುಸ್ತಕ ಕದಂಬ ಬಿಡುಗಡೆಗೊಳಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಅಭಿನಂದಿಸಿದರು. ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಸಿದ್ದಲಿಂಗಪ್ಪ ಉಗ್ರಾಣದ ಅಧ್ಯಕ್ಷತೆ ವಹಿಸಿ ಸಮಾಜಶಾಸ್ತ್ರ ವಿಷಯದ ಕ್ಷೇತ್ರ ಕಾರ್ಯ ಅಧ್ಯಯನ ಪುಸ್ತಕ ವಾರದ ಸಂತೆ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯತ್ದ ಅಧ್ಯಕ್ಷರಾದ ಬಿಬಿ ಆಯಿಷಾ, ಉಪಾಧ್ಯಕ್ಷರಾದ ಸಿದ್ದವೀರೇಶ ನರೇಗಲ್ ಪಾಲ್ಗೊಂಡಿದ್ದರು. ಪ್ರಮುಖರಾದ ರಾಜಶೇಖರ್ ಒಡೆಯರ್, ಪ್ರಶಾಂತ್ ಗೌಡರ್, ದ್ಯಾಮಣ್ಣ ದೊಡ್ಮನಿ, ಮಂಜುನಾಥ ನಾಯ್ಕ್ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಪ್ರಕಾಶ್ ಬಂಗ್ಲೆ, ಪೂರ್ಣಿಮಾ ಪಿಳ್ಳೆ, ಅಶೋಕ ನಾಯ್ಕ್ ಮುಂತಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕ್ರೀಡೆ, ಸಾಂಸ್ಕೃತಿಕ ಸಹಪಠ್ಯ ಚಟುವಟಿಕೆಗಳು ಮತ್ತು ಇನ್ನಿತರ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಕಾಲೇಜಿನ ಪ್ರಾಚಾರ್ಯ ಎಂಕೆ ನಾಯ್ಕ್ ಹೊಸಳ್ಳಿ ಸ್ವಾಗತಿಸಿದರು. ವಿದ್ಯಾರ್ಥಿನಿಯರಾದ ನಿವೇದಿತಾ ಮತ್ತು ಸಂಗಡಿಗರು ಪ್ರಾರ್ಥನೆ ಹಾಡಿದರು. ಪ್ರಭಾವತಿ ಹೆಗಡೆ ವಂದಿಸಿದರು. ತನುಜಾ ನಾಯ್ಕ್ ನಿರೂಪಿಸಿದರು. ಅಪರಾಹ್ನ ವಿದ್ಯಾರ್ಥಿಗಳಿಂದ ವಿವಿಧ ಮನರಂಜನಾ ಕಾರ್ಯಕ್ರಮಗಳು ನಡೆದವು. ನಿಮ್ಮ ಮನಸ್ಸಿನ ಹಿಡಿತವಾದ ನಿಮ್ಮ ಕೈಯಲ್ಲಿ ಇಟ್ಕೊಳ್ಬೇಕಾದಂತ ವಯಸ್ಸು. ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಅಣ್ಣ, ನಿಮ್ಮ ಅಕ್ಕ ನಿಮ್ಮ ಬಗ್ಗೆ ಅನೇಕ ಕನಸುಗಳನ್ನ ಕಂಡುಕೊಂಡಿದ್ದಾರೆ. ನನ್ನ ತಂಗಿ ಕಲಿತಾಳೆ, ನನ್ನ ತಂಗಿ ಒಳ್ಳೇದಾಗ್ತಾಳೆ, ನನ್ನ ತಮ್ಮ ಕಲಿತಾನೆ, ನಮ್ಮ ಮನೆಗೆ ದೀಪ ಹಚ್ಚತಕ್ಕಂಥವನಾಗ್ತಾನೆ ಅಂತ ಅನೇಕ ಕನಸುಗಳನ್ನ ಕಂಡು ನಿಮ್ಮನ್ನ ಸ್ಕೂಲಿಗೆ ಕಳಿಸ್ತಾರೆ. ಬೆಳಗ್ಗೆಯಿಂದ ಸಂಜೆ ತನಕ ಕೂಲಿ ಕೆಲಸ ಮಾಡಿ, ನಾನಂತೂ ಕೂಲಿ ಕೆಲಸ ಮಾಡಿದೆ, ನನ್ನ ಮಕ್ಕಳಾದ್ರೂ ಒತ್ತಾಗಬೇಕು ಹೇಳುವಂತ ಮನಸ್ಥಿತಿಯಲ್ಲಿ ತುಂಬಾ ಕಷ್ಟದಿಂದ ನಿಮ್ಮನ್ನು ಕಳಿಸ್ತಾರೆ. ಕಷ್ಟದಿಂದ ನಿಮ್ಮನ್ನ ಕರೆಸಂತ ತಂದೆ ತಾಯಿಗೆ ಜೀವನದುದ್ದಕ್ಕೂ ಗೌರವ ಕೊಡ್ತಕ್ಕಂಥ ಮಕ್ಕಳಾಗಬೇಕು. ಕರೆಸಂತ ಶಾಲೆ, ಕರೆಸಂತ ಗುರುಗಳು, ಹೆತ್ತು ಹೊತ್ತಿ ಬೆಳೆಸಿ ನಿಮ್ಮನ್ನ ಪೋಷಣೆ ಮಾಡಿರ್ತಕ್ಕಂಥ ನಿಮ್ಮ ಪಾಲಕ ತಂದೆ ತಾಯಿ, ನಿಮ್ಮ ಸಹೋದರ, ಅವರನ್ನ ಅಷ್ಟೇ ಗೌರವದಿಂದ ಕುಟುಂಬದ ಗೌರವ ಧಕ್ಕೆ ಆಗುವುದಂತೆ ನಡ್ಕೊಳ್ಬೇಕಾದಂತ ಮಕ್ಕಳು ನೀವು ಆಗಬೇಕು. 5 ಅಂಕ ಕಡಿಮೆ ಪಡೆದುದರಿಂದ ಏನು ದೊಡ್ಡದು, ಆದ್ರೆ ನಿಮ್ಮ ಜೀವನದ ಅಂಕದಲ್ಲಿ ಎಲ್ಲೂ ಕಡಿಮೆ ಮಾಡ್ಕೊಳ್ಬೇಕು. ನಿಮ್ಮ ನೈತಿಕ ಅಂಕದಲ್ಲಿ ಎಲ್ಲೋ ಕಡಿಮೆ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಕು. ಸಮಾಜ ನಿಮ್ಮನ್ನ ಎಲ್ಲೋ ಹೀಗೆ ತೋರಿಸ್ಕೊಳ್ಳುವಂತ ಮಕ್ಕಳು ಆಗಬೇಕು. ಸಮಾಜ ನಿಮ್ಮನ್ನ ಹಿಂಗಂತ ಹೇಳ್ಬೇಕು, ಹಿಂಗಂತ ತೋರಿಸ್ಬಾರ್ದು. ಒಂದು ಬಟ್ಟನಿಂದ ಮಕ್ಕಳಿಗೆ ತೋರಿಸ್ತಕ್ಕಂಥ ಮಗು ಎಂದು ಆಗ ಸಮಾಜ ನಮ್ಮ ಮಗು ಹೇಗೆ ಇರಬೇಕು ಅಂತ ಇಂಥ ಮಗು ಇರಬೇಕು ಹೇಳುವಂತ ಮಾತನ್ನು ಹೇಳುವಂತ ಮಕ್ಕಳು ನೀವು ಆಗಬೇಕು. ಇದೇ ನಿಮ್ಮಿಂದ ನಮಗೆ ಇರ್ತಕ್ಕಂಥ ಅಪೇಕ್ಷೆ ಮತ್ತು ಆ ಅಪೇಕ್ಷೆ ನಿಮಗೆ.
ಒಂದೇ ಅಪೇಕ್ಷೆ ಇರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ನಾನು ಇವೆಲ್ಲ ಪ್ರೌಢಶಾಲೆ ವಿದ್ಯಾರ್ಥಿ, ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿ, ನೀವು ಕನ್ನಡ ಶಾಲೆ ಹೈಸ್ಕೂಲಿನ ವಿದ್ಯಾರ್ಥಿಗಳಲ್ಲ. ಕೇವಲ ನಿಮ್ಮ ಭವಿಷ್ಯವನ್ನು ರೂಪಿಸ್ತಕ್ಕಂಥ ವಿದ್ಯಾರ್ಥಿಗಳ ಮಾತು.